ಯಾವ ಆನೆ ಇದು? ಆನೆ ಅಂದರೆ ಯಾವ? ಮತ್ತೆ ಈ ವಿಡಿಯೋದಲ್ಲಿ ಅಪ್ಪು ಆನೆನೂ ತೋರಿಸ್ತೀನಿ. ಅಪ್ಪು ಆನೆ ನೋಡೋಕ್ಕೆ ಆ್ಯಕ್ಚುಲಿ ನಾನು ಬಂದಿರೋದು ಹೇಳ್ಬೇಕಂದ್ರೆ. ಮತ್ತಿನ್ನು ಆನೆ ಎಂಟ್ರಿ ನೋಡಿ. ಆನೆ ಬಂತು ಗುರು. ಇನ್ನೂ ಎಲ್ಲ ಆನೆ ಬಂದಿಲ್ಲ, ಒಂದೊಂದೇ ಬರ್ತಿದ್ದಾವೆ ಇನ್ನು. ಗುಡ್ ಮಾರ್ನಿಂಗ್ ಎವ್ರಿವನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ಶಿವಮೊಗ್ಗದಲ್ಲಿರುವಂತಹ ಸಕ್ಕರೆ ಬೇಲಿ ಆನೆ ಬಿಡಾರ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ. ಸೊ ಇವತ್ತು ಹೋಗ್ಬೇಕಂತಾನೆ ಬೇಗ ಎದ್ದು ರೆಡಿಯಾಗಿದ್ದೀನಿ. ಸೊ ಇವಾಗ ಸಮಯ ಬಂದುಬಿಟ್ಟು 4:15 ಆಗಿದೆ. ಏನಕ್ಕಪ್ಪ ಅಷ್ಟು ಬೇಗ ಅಂದರೆ 8:30ಗೆ ಸ್ಟಾರ್ಟ್ ಆಗುತ್ತೆ ಆನೆ ಬಿಡಾರ. ಅಷ್ಟರಲ್ಲಿ ನಾನು ಅಲ್ಲಿ ವಿಸಿಟ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಟ್ರಾವೆಲ್ 104 ಕಿಲೋಮೀಟ್ರ್ ಇರುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ ಈ ವಿಡಿಯೋ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೇನಕ್ಕೆ ತಡ ಮಾಡೋದು. ಗಾಯ್ಸ್, ಫೈನಲಿ ಬಂದ್ವಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಶಿವಮೊಗ್ಗ. ಸೊ ಇಲ್ಲಿಂದ ಇನ್ನೂ 14 ಕಿಲೋಮೀಟ್ರ್ ಇದೆ ಅಂತೆ. ಆ ಸೈಡ್ ಹೋದರೆ ಸಿಟಿ ಬಸ್ ಸ್ಟ್ಯಾಂಡ್ ಇದೆ, ಅದಕ್ಕೆ ಹೋಗೋಣ ಬನ್ನಿ. ಇದು ಎಲಿಫೆಂಟ್ ಕ್ಯಾಂಪ್. ಎಷ್ಟು? ಒಬ್ಬನೇ ಇರೋದು. ಬಿಟ್ಬಿಡ್ಬೇಕು. ಎಷ್ಟು? ಇಲ್ಲ ಬರಲ್ಲ. ಅದೇ ಎಷ್ಟು ಹೇಳಿ. ಸಿಟಿ ಬಸ್ಸಿಗೆ ಹೋಗ್ತೀವಿ. ಹ್ಞೂ ರೀ, ಗೊತ್ತು. 50 ರೂಪಾಯಿ ತೊಗೊಂತಾರೆ. ನೀವು 400 ರೂಪಾಯಿ ಕೇಳಿದ್ರಿ. ಗೊತ್ತು. ಒಂದು ಸೈಡ್ ಬಿಡಿ, ನಾವು ವಾಪಸ್ ಬರಲ್ಲ, ಆಮೇಲೆ ಬರ್ತೀವಿ. ಅದೇ 50 ರೂಪಾಯಿ ತೊಗೊಂತಾರೆ. ನೀವು 400 ರೂಪಾಯಿ ಕೇಳಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದಾರಲ್ಲ. ಈಗ ನೀವು ಎಷ್ಟು ಜನ ಇದ್ರು? 50 ರೂಪಾಯಿ ತೊಗೊಂಡ್ರಲ್ಲ ಸೀಟಿಗೆ. 5 ಜನ ಇದ್ವಿ. 5 ಜನಕ್ಕೆ ಲೆಕ್ಕ ಹಾಕೊಳ್ಳಿ ನೀವೇ. 7 ಜನ 8 ಜನ ಹಾಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಕ್ಕಾಗತ್ತಾ? ಅದೇ ಎಲ್ಲರೂ ಕೇಳಿದ್ರೆ ಆಟೋ 400 ರೂಪಾಯಿ ಕೇಳ್ತಾರೆ 15 ಕಿಲೋಮೀಟ್ರ್. ಸಿಟಿ ಬಸ್ ನೋಡಿದರೆ 8 ಗಂಟೆಗಿದೆ ಅಂತೆ. ಶಿವಮೊಗ್ಗ ಬಂದು 7:30ಗೆ, ಮತ್ತು 8:30 ಅದು ಓಪನ್ ಆಗುತ್ತೆ. ಅದಕ್ಕೆ ನಾನು ಸಿಟಿ ಬಸ್ ಇರ್ಬೋದು ಅಂದ್ಕೊಂಡಿದ್ದೆ, ಬಟ್ ಸಿಟಿ ಬಸ್ ಇರಲಿಲ್ಲ. 8:30ಗಿದೆ ಅಂತೆ. ಆವಾಗ ಹೋದರೆ ಇನ್ನೂ ಲೇಟ್ ಆಗುತ್ತಂತ ನಾನು ಆಟೋ ಮಾಡ್ತಿದ್ದೆ. ಆಟೋ ಮಾಡ್ಕೊಂಡು ಹೋಗ್ತೀನಿ.
ನೀವೇನಾದರೂ ಬರಬೇಕಂದ್ರೆ ಒಂದು 5 ಜನ ಇದ್ದರೆ ಚೆನ್ನಾಗಾಗುತ್ತೆ. ಯಾಕಂದರೆ 5 ಜನ ಇದ್ದರೆ ಒಂದು 200 ರೂಪಾಯಿ ಅಂದರೂ ಕಡಿಮೆ ದುಡ್ಡು ಬರುತ್ತೆ. ಒಬ್ಬೊಬ್ಬರು ಬಂದರೆ 150 ಅಂದರೆ ತುಂಬ ಹೋಗ್ತೀವಿ. ಕರ್ಕೊಂಡು ಹೋಗೋಣ. ಕ್ಯಾಂಪಿಗೆ ಇನ್ನೂ ಆನೆ ಬಂದಿಲ್ಲ, ಬರೋಕ್ಕೆ ಇನ್ನೂ ಸಮಯ ಆಗುತ್ತೆ. ಇನ್ನೂ ಒಂದು 20 ನಿಮಿಷ ಇದೆ. ಇದೆ ನೋಡಿ, ಇಲ್ಲಿ ಸಕ್ಕರೆಬೈಲು ಆನೆ ಬಿಡಾರ ಅಂತ. ಸೊ ಬಂದಿದ್ದೀವಿ, ಬಟ್ ಇವತ್ತು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ತುಂಬ ಮಳೆ ಬರ್ತಿದೆ ಇಲ್ಲಿ. ಮತ್ತು ಆನೆ ಬರ್ತಿರೋ ಎಂಟ್ರಿ ತೋರಿಸ್ತೀನಿ. ಇನ್ನು ಆನೆ ಕ್ಯಾಂಪಿಗೆ ಹೋಗಿಲ್ಲ, ಇವಾಗ ಬರ್ತಿದ್ದಾವೆ. ಮತ್ತು ಈ ವಿಡಿಯೋದಲ್ಲಿ ಅಪ್ಪು ಆನೆನೂ ತೋರಿಸ್ತೀನಿ. ಅಪ್ಪು ಆನೆ ನೋಡೋಕ್ಕೆ ಆ್ಯಕ್ಚುಲಿ ನಾನು ಬಂದಿರೋದು ಹೇಳ್ಬೇಕಂದ್ರೆ. ಮತ್ತು ಇನ್ನೂ ಒಂದು ವಿಷಯ ಇತ್ತು, ಏನಪ್ಪ ಅಂದರೆ ಆನೆ ಸವಾರಿ ಮಾಡ್ಬೋದು ಅಂದ್ಕೊಂಡಿದ್ದೆ, ಬಟ್ ಇವತ್ತು ಮಳೆ ಬಂದರೆ ಕ್ಯಾನ್ಸಲ್ ಮಾಡ್ತಾರಂತೆ. ಇವತ್ತು ಆನೆ ಸವಾರಿ ಇರಲ್ಲ. ಆನೆ ಎಂಟ್ರಿ ನೋಡಿ. ಗಾಯ್ಸ್, ಫೈನಲಿ ಬಂದೇ ಬಿಟ್ವಿ ಸಕ್ಕರೆಬೈಲು ಆನೆ ಬಿಡಾರ. ಸೊ ನೋಡ್ತಿದ್ದೀರ ನಾನು ಹಿಂದೆ ಬೋರ್ಡು, ಸಕ್ಕರೆಬೈಲು ಆನೆ ಬಿಡಾರ. ಮತ್ತು ಈಗ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹಾಕಿದ್ದಾರೆ, ವೆಲ್ಕಮ್ ಟು ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಅಂತ. ಎವ್ರಿ ಡೇ ಡೈಲಿ ಇರುತ್ತೆ. 8:30ಗೆ ಸ್ಟಾರ್ಟ್ ಆಗುತ್ತೆ, ಹಂಗೆ 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಬನ್ನಿ ಒಳಗೆ ಹೋಗೋಣ. ನೋಡಿ ಅಲ್ಲಿ ಬೋರ್ಡ್ ಇದೆ. ಮತ್ತು ಈ ಕಡೆ ಗಾಡಿ ಪಾರ್ಕಿಂಗ್ ಇರುತ್ತೆ. ಈ ಕಡೆ 2 ವೀಲರ್ಸ್ ಅಂದರೆ 10 ರೂಪಾಯಿ ಇರುತ್ತೆ. ಅದೇ 4 ವೀಲರ್ಸ್ ಅಂದರೆ 30 ರೂಪಾಯಿ ಇರುತ್ತೆ. ಮತ್ತು ಟಿಕೆಟ್ ಕೌಂಟರ್ ಆ ಸೈಡ್ ಇದೆ. ಮತ್ತಿಲ್ಲಿ ಟಿಕೆಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಒಬ್ಬರಿಗೆ 50 ರೂಪಾಯಿ. ಅದೇ ಫಾರಿನರ್ಸ್ ಅಂದರೆ ವಿದೇಶಿಯವರು ಆದರೆ 100 ರೂಪಾಯಿ ಇರುತ್ತೆ. ಮತ್ತು ಮಕ್ಕಳಿಗೆ 20 ರೂಪಾಯಿ. ಮತ್ತು ಆನೆ ಸವಾರಿ ಮಾಡಬೇಕಂದ್ರೆ 100 ರೂಪಾಯಿ ಇರುತ್ತೆ. ಮತ್ತು ನೋಡಿ, ಇಲ್ಲಿ ಸ್ನಾನ ಮಾಡಿಸ್ಬೋದು ಆನೆಗೆ, ಅದು ಕೂಡ 100 ರೂಪಾಯಿ ಇರುತ್ತೆ. ಮತ್ತು ಹ್ಯಾಂಡ್ ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ತಂದರೆ 150 ರೂಪಾಯಿ ಇರುತ್ತೆ. ಅದೇ ವಿಡಿಯೋ ಕ್ಯಾಮ್ರಾ ಮಾಡಬೇಕಂದ್ರೆ 300 ರೂಪಾಯಿ ಇರುತ್ತೆ. ಸೊ ನಾನು ಯಾವ ಶುಲ್ಕನೂ ಕಟ್ಟಲ್ಲ, ಯಾಕಂದರೆ ಫೋನ್ ಒಳಗೆ ಮಾಡ್ತಾಯಿದ್ದೀನಿ ನಾನು ವಿಡಿಯೋ ಒಬ್ಬರೇ. ನೋಡಿ, ನಮ್ಮ ಟಿಕೆಟ್ 50 ರೂಪಾಯಿ. ನಾನು ಯಾವುದೇ ರೀತಿ ಕ್ಯಾಮ್ರಾ ಶುಲ್ಕನೂ ಕಟ್ಟಿಲ್ಲ, ಏನು ಕಟ್ಟಿಲ್ಲ. ಮತ್ತು ಹಿಂಗೆ ಕೆಳಗೆ ಹೋದರೆ ಸ್ನಾನ ಮಾಡಿಸ್ತಾರೆ ಆನೆಗೆ. ಮಾಡಿಸ್ತಾರೆ ಆನೆಗೆ. ಸೊ ಈ ರಿವರ್ ಬಂದುಬಿಟ್ಟು ತುಂಗಭದ್ರಾ ರಿವರ್ ಆಗಿರುತ್ತೆ. ನೋಡಿ, ಆಗಡೆ ಕರೀತಿದ್ದಾರೆ. ಸೊ ಇಲ್ಲಿ ಜನ ಕರೀತಿದ್ದಾರೆ, ನೋಡಕ್ಕೆ ಬಂದವರು. ಅವರು ನಮಗೆ ಸಪೋರ್ಟ್ ಮಾಡೋಣ ಅಂತ ಬಂದವರು ಅವರು. ಹಾಯ್. ಹಾಯ್, ಚೆನ್ನಾಗಿದೆ. ದಾವಣಗೆರೆ ಹತ್ರ ಯಾವರು? ದಾವಣಗೆರೆನಾ? ಅಲ್ಲಿ ಓದ್ತಿರೋದಾ? ಯಾವ ಊರು ನಿಮ್ಮದು? ನಿಮ್ಮ ಜಗಳೂರ? ನಮ್ಮದು ಹೊಸಪೇಟೆ, ಬಳ್ಳಾರಿ ಹತ್ರ. ಹೇಗೆ ಅನ್ನಿಸ್ತಿದೆ
ನೋಡಕ್ ಬಂದಿರಲ್ಲ, ನಾವೆಲ್ಲ ನೋಡಿದೀವಿ. ಮಸ್ತ್ ಐತಾ? ಮತ್ತೆ ಸ್ನಾನ ಮಾಡಿಸ್ಬೋದಲ್ಲ ಎಲಿಫೆಂಟ್? ಹೋಗಿ ಬಂದ್ರಾ? ಹಾಂ, ಓಕೆ ಮ್ಯಾಮ್, ಥ್ಯಾಂಕ್ಸ್. ಹಾಂ, ಟಿಪಿಕಲ್ ಸುದೀಪ್ ಅಂತ. ಟೈಪಿಕಲ್ ಸುದೀಪ್ ತೆಗೆದುಕೊಡ್ತೀನಿ ಕೊಡಿ. ಹಾಂ, ಅದೇ ಹೌದು. ಇವತ್ತಿಂದ ಅಪ್ಲೋಡ್ ಮಾಡ್ತೀರಾ? ನಾಳೆ ಮಾಡ್ತೀನಿ. ಇದು ಎಡಿಟ್ ಮಾಡಬೇಕಲ್ಲ ಇನ್ನು. ಓಕೆ, ಸಪೋರ್ಟ್ ಮಾಡಿ ಹೆಂಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವರು ನಮ್ಮ ಬಳ್ಳಾರಿದವ್ರಂತೆ, ಮತ್ತು ದಾವಣಗೆರೆ ಅವರು ಇದ್ದರು, ಜಗಳೂರು. ಇಲ್ಲಿ ಆನೆ ಬಿಡಾರ ಅವರು ನನಗೆ ನೋಡೋಕೆ ಬಂದಿದ್ದರು. ಬಟ್ ಸಪೋರ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು. ಸೊ ನಾನು ಒಬ್ಬ ಯೂಟ್ಯೂಬರ್. ಇವತ್ತು ತುಂಬ ಜನ ಕೇಳಿದರು ನಂದು ಐ ಡಿ. ಸೊ ಕೊಟ್ಟಿದ್ದೀನಿ. ಮತ್ತು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರ ಅಂತಲೂ ಕೇಳಿದರು. ಸೊ ಆವಾಗ ಇನ್ನೊಂದು 3 ದಿನ ಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ದೀನಿ. ಸೊ ಹಿಂಗೆ ಸಪೋರ್ಟ್ ಮಾಡಿದರೆ ತುಂಬ ಖುಷಿಯಾಗುತ್ತೆ ನಮಗೂ. ಯಾವುದೇ ಒಂದು ಕಂಟೆಂಟರ್ ಯೂಟ್ಯೂಬರ್ ಹೊಸ್ದಾಗಿ ಬಂದರೆ ಹಂಗೆ ಸಪೋರ್ಟ್ ಕೊಡಬೇಕು ಅಂದರೆ ಅವ್ರಿಗೆ ಬೆಳೆಯೋಕ್ಕೆ ದಾರಿ ಆಗುತ್ತೆ. ಅಲ್ಲಿ ಕೆಳಗೆ ಸ್ನಾನ ಮಾಡಿಸ್ತಿದ್ದಾರೆ, ನೋಡೋಕೆ ಹೋಗೋಣ ಬನ್ನಿ. ಸ್ನಾನ ಮಾಡಿದ ಮೇಲೆ ಒಂದೊಂದು ಆನೆ ಅಲ್ಲಿ ಒಂದು ಹೆಸರು ಹಾಕಿರ್ತಾರೆ, ಆನೆ ಡೀಟೇಲ್ಸ್ ಎಲ್ಲ. ಸ್ನಾನ ಮುಗಿದ್ಮೇಲೆ ಅಲ್ಲಿ ಹೋಗ್ತವೆ ಎವ್ರಿ ಆನೆ, ಅಂದರೆ ಪ್ರತಿ ಆನೆಯೂ ಅಲ್ಲಿ ಅವ್ರ ಜಾಗಕ್ಕೆ ಹೋಗ್ತವೆ. ಮತ್ತು 1 ಗಂಟೆ ಆದಮೇಲೆ ಫಾರೆಸ್ಟಿಗೆ ಹೋಗ್ತವೆ ಮರಳಿ. ಇದೇನು ನೋಡ್ತಿದ್ದೀರ ಕೆಳಗೆ, ಇದು ತುಂಗಾಭದ್ರಾ ನದಿ. ಇದು ಡೈಲಿ ಇಲ್ಲೇ ಸ್ನಾನ ಮಾಡಿಸೋದು ಆನೆಗಳಿಗೆ. ಗಾಯ್ಸ್, ನೀವು ಯಾವುದೇ ಕ್ಯಾಂಪಿಗೆ ಹೋದರೂ ಅದರ ಸ್ವಭಾವ ನೋಡ್ಕೊಂಡು ಹೋಗಿ. ಯಾಕಂದರೆ ಕೋಪಿಷ್ಟ ಇದ್ದರೆ ತುಂಬ ಡೇಂಜರ್ ಆಗುತ್ತೆ. ಅದೇ ಮುಗ್ದೆ ಇದ್ದರೆ ಏನೂ ಆಗೋಲ್ಲ. ಸೊ ಇಲ್ಲಿ ಹಾಕಿರ್ತಾರೆ ನೋಡಿ. ಆನೆಯ ಹೆಸರು ಕೇಸು, ಅಲ್ಲಿಂದ ಗಂಡು ಅಂತೆ, ಜನ್ಮ ದಿನಾಂಕ 2018ರಲ್ಲಿ. ಮತ್ತು ಸೆರೆ ಹಿಡಿದ ಸ್ಥಳ ಅಂತಲೂ ಹಾಕಿರ್ತಾರೆ, ಅದನ್ನು ನೋಡಿ. ಮತ್ತು ಅಂದಾಜು ತೂಕ 4250 ಎತ್ತರ. ಗೈಸ್, ಅಪ್ಪು ಆನೆ ತೋರಿಸ್ತೀನಿ ಬನ್ನಿ. ಅಣ್ಣ, ಇದು ಅಪ್ಪು ಆನೆನಾ? ಐರಾವತನಾ? ಮತ್ತು ಅಪ್ಪು ಆನೆ ಎಲ್ಲಿದೆ? ಕೆಳಗಿದೆನಾ? ಇದು ಐರಾವತ ಅಂತ ಈ ಆನೆ ನೋಡಿ, ಎಷ್ಟು ಮುದ್ದಾಗಿದೆ. ಅಣ್ಣ ಅಣ್ಣ ಅಣ್ಣ, ತುಂಬ ಖುಷಿ ಆಗುತ್ತೆ ಅಂತ ಆನೆ. ಅಪ್ಪು ಆನೆ ನೋಡೋಣ ಬನ್ನಿ. ಸರ್, ಅಪ್ಪು ಆನೆ ಎಲ್ಲಿದೆ? ಇದು ಹೌದಾ? ಇದು ಎಷ್ಟು ವರ್ಷ ಅದಕ್ಕೆ? 5 ವರ್ಷ. 5 ವರ್ಷನಾ? ಅಪ್ಪು ಗಾಯ್ಸ್, ನೀವು ನೋಡ್ತಿದ್ದೀರಾ
ಅದು ಅಪ್ಪು ಆನೆ, ಅದು ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಅಪ್ಪು ಆನೆ ಇದು. ಸೊ ಅಪ್ಪು ಅಂತ ಹೆಸರು ಏನಕ್ಕೆ ಇಟ್ರಪ್ಪ ಅಂದರೆ ಪುನೀತ್ ಸರ್ ಅವರು ಇಲ್ಲಿ ಪಿಕ್ಚರ್ ಮಾಡೋಕ್ಕೆ ಬಂದಿದ್ರಂತೆ. ಆವಾಗ ಅವರು ಅದ್ರ ಜೊತೆ ತುಂಬಾ ಆಟ ಆಡ್ತಿದ್ರಂತೆ, ಅದಕ್ಕಾಗಿ ಅಪ್ಪು ಅಂತ ಹೆಸರು ಇಟ್ಟಿದ್ದಾರೆ. ಮತ್ತು ಇದೇನು ನೋಡ್ತಿದ್ದೀರ, ಇದು ಆನೆ ಸವಾರಿ. ಅಂದರೆ ಜನ ಇಲ್ಲಿ ಇರ್ತಾರೆ, ಆಮೇಲೆ ಆನೆ ಇಲ್ಲಿ ಬಂದು ಕರ್ಕೊಂಡು ಹೋಗುತ್ತೆ. ಅಂದರೂ ಇವತ್ತು ಆನೆ ಸವಾರಿ ಇಲ್ಲ, ಇವತ್ತು ಮಳೆ ತುಂಬಾ ಆಗಿದೆ ನೋಡಿ. ಧ್ರುವ ಆನೆ ಬಂದಿಲ್ಲ ಇವತ್ತು. ಇದು ರೀಸೆಂಟಾಗಿ ಹಿಡ್ದಿರುವಂತಹ ಆನೆ, ಇದು ಸಕಲೇಶ್ಪುರ ಹತ್ರ. ಯಾವ ತಾನೆ ಇದು? ಇದಾ? ಇದು ಅರ್ಜುನ ಆನೆ. ಇದು ಸೊ ಇವತ್ತು ತುಂಬ ಚೆನ್ನಾಗಿ ಮಾತಾಡಿದರು ಮತ್ತು ತುಂಬ ಜನನೇ ಕೇಳಿದರು ನನ್ನ ಐಡಿ. ನಿಮ್ಮ ವಿಡಿಯೋ ನೋಡಿದ್ದೀವಿ, ಅರ್ಜುನ ವಿಡಿಯೋ ಅಂದರು, ತುಂಬ ಖುಷಿ ಆಯಿತು. ನಿಜಕ್ಕೂ ನಾನು ಮಾಡ್ತಿರೋ ಯೂಟ್ಯೂಬ್ ವಿಡಿಯೋ ಎಲ್ಲರಿಗೂ ತಲುಪ್ತಿದೆ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಅವರು ಆಗಲೇ ಮಾತಾಡ್ಸಿದಾರಲ್ಲ, ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟರು. ನಿಜಕ್ಕೂ ಒಂದು ಕಂಟೆಕ್ಟರ್ ಒಂದು ವಿಡಿಯೋ ಮಾಡಬೇಕಾದ್ರೆ ಹಂಗೆ ಸಪೋರ್ಟ್ ಕೊಟ್ಟರೆ ನಿಜಕ್ಕೂ ಅವ್ನು ಬೆಳೆಯೋಕ್ಕೊಂದು ದಾರಿ ಅಂತ ಹೇಳ್ಬೋದು. ಎಲ್ಲರಿಗೂ ಹಾಗೆ ಸಪೋರ್ಟ್ ಮಾಡಿ. ಮತ್ತು ಕರ್ನಾಟಕದಲ್ಲಿ ಇನ್ನೂ ಯೂಟ್ಯೂಬರ್ ಬೆಳಿಬೇಕಂತ ನನ್ನ ಆಸೆ. ಸೊ ಹಾಗೆ